ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಕನ್ನಡ ಯೂಟ್ಯೂಬ್ ಚಾನಲ್. ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಇಲ್ಲಿ ನೋಡ್ರಿ, ಇದು ವಿಡಿಯೋ ನೋಡಿದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಾಗ್ಬಿಡ್ತೈತಿ ಎಲ್ಲಿಗೆ ಹೋಗ್ತದಾರ ಅಂತಂದು. ಬೇರೆ ಎಲ್ಲಿ ಇಲ್ಲ ಫ್ರೆಂಡ್ಸ್, ಇಲ್ಲೇ ನಮ್ಮ ದಾವಣಗೆರೆಯಲ್ಲೇ ಇದೆ. ಏನಪ್ಪ ಅಂತಂದ್ರೆ, ಈಗ ಮಕ್ಕಳಿಗೆ ಎಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲ ಮುಗೀತು. ಹಾಗಾಗಿ ರಜಾ ಇರೋದ್ರಿಂದ ಮತ್ತು ಮಕ್ಕಳಿಗೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಔಟ್ ಅಂತಂದು ಒಂದು ಪ್ಲೇ ಝೋನಿಗೆ ಕರ್ಕೊಂಡು ಹೋಗೋಣ ಮಕ್ಕಳಿಗೆ ಅಂತ ಅಂದ್ಕೊಂಡು ಇವತ್ತು ಬಂದಿದ್ವಿ ನಾವು. ಅದು ಬೇರೆ ಎಲ್ಲಿ ಅಲ್ಲ ಫ್ರೆಂಡ್ಸ್, ಇಲ್ಲೇ ನಮ್ಮ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಕಲ್ಯಾಣ ಮಂಟಪ ವಿದ್ಯಾನಗರ ITI ಕಾಲೇಜ್ ಹತ್ರ. ಈಗೇನು ನೀವು ನೋಡಿದ್ರಲ್ಲ, ಇದೇ ರೋಡಲ್ಲೇ ಒಂದು ಸ್ವಲ್ಪ ಮುಂದೆ ಬಂದರೆ ಮೇನ್ ರೋಡಿಗೆ ಐತಿ ಬಿಸ್ಲೇರಿ ವಾಟರ್ ಸರ್ವಿಸಿಂದ ಕೆಳಗಡೆ ಶಾಪ್ ಇದೆ. ಅದರ ಮೇಲೆ ಇರೋದು ಚಿಣ್ಣರ ಲೋಕ ಅಂತ. ಇದು ಚಿಲ್ಡ್ರನ್ಸಿಗೆ ಸೇಫಾಗಿ ಆಮೇಲೆ ಸಾಫ್ಟ್ಲಿ ಪ್ಲೇ ಝೋನ್ ಅಂತ ಮಾಡ್ಯಾರ್ರಿ. ಇದು ಈಗ ಇವರು ಒಂದು 3 ತಿಂಗಳಾಯ್ತಂತ ಇದನ್ನು ಸ್ಟಾರ್ಟ್ ಮಾಡಿ. ನಮ್ಮ ದಾವಣಗೆರೆಯಾಗ ಬೇರೆ ಯಾವ ಕಡೆನೂ ಇಲ್ಲ ಈ ಥರ ಪ್ಲೇ ಝೋನು. ಇಲ್ಲೇ ಇರೋದಂದ್ರೆ ಇದು ಫಸ್ಟ್ ಈ ಥರ ಮಾಡಿರೋದಿಲ್ಲ ಮಕ್ಕಳಿಗೆ. ಏನೋ ಒಂಥರ ಖುಷಿ. ಈಗ ನಾವು ಬೇರೆ ಎಲ್ಲ ಇದಕ್ಕೆ ಹೋಗಿ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯರಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಈ ಥರದ್ದೊಂದು ನಮ್ಮ ದಾವಣಗೆರೆಗಿರೋದು ನಮಗೊಂದು ಖುಷಿ ವಿಚಾರ. ಹಾಗಾಗಿ ನಮ್ಮ ಫ್ರೆಂಡ್ ಒಬ್ಬರು ನನಗೆ ಹೇಳಿದರು, ಈ ಥರ ಚೆನ್ನಾಗಿ ಮಾಡ್ಯಾರ ನೋಡು, ಮಕ್ಕಳಿಗೆ ಕರ್ಕೊಂಡು ಹೋಗಿ ಬರ್ತೀಯೇನೋ ಅಂತ. ಹಾಗಾಗಿ ನನಗೆ ಆ ವಿಡಿಯೋ ಕಳಿಸಿದ್ರು, ನನಗೆ ಚೆನ್ನಾಗಿ ಅನ್ನಿಸ್ತು. ಮಕ್ಕಳಿಗೆ ಈಗ ನಾವು ಪಾರ್ಕಿಗೆ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗಿ ಇದನ್ನು ಮಾಡಿಸಿರ್ತೇವೆ. ಇದು ಒಂಥರ ಬೇರೆ ಚೇಂಜಸ್, ಮಕ್ಕಳಿಗೆ ಏನೋ ಒಂದು ಖುಷಿ ಕೊಡ್ತೈತಿ, ಅವ್ರ ಮನಸ್ಸಿಗೆ ಏನೋ ಒಂದು ಚೇಂಜಸ್ ಅನ್ನಿಸ್ತೈತಿ ಔಟ್ ಅಂತಂದು ಆ ಒಂದು ಇದಕ್ಕೋಸ್ಕರ ನಾನು ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬಂದಿದ್ದೆ. ಅದೇ ಥರ ನಾವು ಮಕ್ಕಳು ಭಾಳ ಖುಷಿಯಿಂದನೇ ಆಟಾಡಿದ್ರು. ಮತ್ತು ಇನ್ನೊಂದು ಇಲ್ಲಿ ಏನು ವಿಶೇಷತೆ ಅಂತಂದರೆ, ಇದು ರೈನ್ಬೋ ಕಾನ್ಸೆಪ್ಟಲ್ಲಿ ಮಾಡಿರೋದಂತೆ. ಎಲ್ಲ ಕಲರ್ಸಿಂದು ಮಕ್ಕಳಿಗೆ ಖುಷಿ ಕೊಡೋ ಥರ, ಆ ಥರ ಇಷ್ಟಪಡೋ ಥರ ಎಲ್ಲ ಇದರಿಂದನೂ ಮಾಡ್ಯಾರ. ಎಲ್ಲ ಪ್ಲೇದು ಇದು ಐತಿ, ಇಲ್ಲಿ ಜಂಪಿಂಗ್ ಐತಿ. ಆಮೇಲೆ ರೀ ಮತ್ತೇನಪ್ಪ ಅಂತಂದರೆ, ಇದು ಬಾಲ್ಸ್ ಎಲ್ಲ ಹಾಕಿ ಕಲರ್ ಬಾಲ್ಸಿಂದ ಅದು ಪೂಲ್ ಐತಿ ಇಲ್ಲಿ ಅಂತಂದ್ರೆ ಮಕ್ಕಳಿಗೆ ಆ ಬಾಲಿಂದನೇ ಅಷ್ಟು ಖುಷಿಯಿಂದ ಆಟಾಡ್ತಾರೆ. ಆಮೇಲೆ ಇದು ಜಂಪ್ ಮಾಡಿ ಮಕ್ಕಳಿಗೆ ಏನು ತೊಂದರೆ ಆಗ್ಲಾರ್ದಂಗೆ ಎಲ್ಲ ಸಾಫ್ಟಾಗಿ, ಏನು ಅವರು ಆಟಾಡ್ಬೇಕಾದ್ರೆ ಬಿದ್ದರೂ ಅವ್ರಿಗೆ ಏನು ಪ್ರಾಬ್ಲಮ್ ಆಗದ ಥರ ನೀಟಾಗಿ ಇಲ್ಲಿ ಎಲ್ಲದನ್ನು ಅಷ್ಟು ಚೆನ್ನಾಗಿ ಇದನ್ನು ಮಾಡ್ಯಾರ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಚಿಕ್ಕ ಮಕ್ಕಳಿಗಂತೂ ಅಷ್ಟು ಖುಷಿಯಿಂದ ಆಟಾಡ್ತಾರೆ ಮಕ್ಕಳು. ಅಷ್ಟು ಚೆನ್ನಾಗಿ ಎಲ್ಲ ಸೇಫ್ ಆಗೈತಿದು. ಚಿಕ್ಕ ಮಕ್ಕಳಿಗೆ ಕಾರ್ ಆಟಾಡೋದು, ಆಮೇಲೆ ಗೋಡ ಆಟಾಡೋದು, ಆಮೇಲೆ ಇವನು ನೋಡ್ರಿ ನನ್ನ ಮಗ ಯಾವ ಥರ ಇದನ್ನು ಮಾಡ್ತಿದ್ದಾನೆ, ಇನ್ಸೆಕ್ಟ್ಸ್ ಥರದ್ದು. ಆಮೇಲೆ ಡಾಟ್ ಬೋರ್ಡು, ಆಮೇಲೆ ಬ್ಲಾಕ್ಸ್ ಜೋಡಿಸೋದು, ಆಮೇಲೆ ರಿಂಗ್ ಹಾಕೋದು, ಈ ಥರ ಇನ್ನೂ ಚಿಕ್ಕದು ಇದು ಎಲ್ಲ ಭಾಳ ಚೆನ್ನಾಗಿದಾವ್ರಿ ಇಲ್ಲಿ ಇವರು ಫೆಸಿಲಿಟೀಸ್ ಏನೇನಪ್ಪ ಅಂತಂದ್ರೆ, ಈಗ ಅವರು 1 ತಿಂಗಳಿಂದ ಏನೋ ಕಿಡ್ಸ್ ಡೇ ಕೇರ್ನ ಸ್ಟಾರ್ಟ್ ಮಾಡ್ಯಾರಂತಂದ್ರೆ, ಈಗ ಪೇರೆಂಟ್ಸ್ ಇದಕ್ಕೆ ಹೋಗ್ತಿರ್ತಾರಲ್ಲ, ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ, ಅವರು ಚಿಕ್ಕ ಮಕ್ಕಳನ್ನ ಡೇ ಕೇರಿಗೆ ಬಿಟ್ಟು ಹೋಗ್ತಾರಲ್ಲ, ಅದನ್ನು ಒಂದು ಫೆಸಿಲಿಟಿ ಇವ್ರ ಹತ್ರ ಐತಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಈಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋರು ಬರ್ತ್ಡೇ ಸೆಲೆಬ್ರೇಟಿಂಗಿಂದು ಇವರು ಇದನ್ನು ಮಾಡಿಕೊಡ್ತಾರಂತೆ ಎಲ್ಲದನ್ನು. ಆ ಥರ ಬರ್ತ್ಡೇ ಇಲ್ಲಿ ಮಾಡೋ ಅಂಥವ್ರು ಮುಂಚಿತವಾಗೇ ಬುಕ್ ಮಾಡ್ಬೇಕಂತೆ. ಈಗ ನೆಕ್ಸ್ಟ್ ಎಲ್ಲ ಸ್ಕೂಲ್ ಮಕ್ಕಳದು ಮಿಡ್ ಟರ್ಮ್ ಎಕ್ಸಾಮ್ ಮುಗಿದು ದಸರಾ ಹಾಲಿಡೇಸ್ ಬರ್ತೈತಲ್ಲ, ಆ ಟೈಮಲ್ಲಿ ಈಗ ದಸರಾ ಹಾಲಿಡೇಸ್ನಲ್ಲಿ ಮಕ್ಕಳಿಗೆ ಒಂದು 10 ಡೇಸ್ ಇವರು ಇದು ಇಟ್ಕೊಂಡಾರ ಕ್ಯಾಂಪ್ ಅಂತಂದ್ರೆ, ಮಕ್ಕಳಿಗೆ ಡ್ರಾಯಿಂಗ್ ಮಾಡಿಸೋದು, ಆಮೇಲೆ ಡ್ರಾಮಾ, ಡ್ಯಾನ್ಸು, ಆಮೇಲೆ ಈಗ ಅದರ್ ಆ್ಯಕ್ಟಿವಿಟೀಸ್ ಏನೇನು ಇರ್ತೈತಲ್ಲ ಮಕ್ಕಳಿಗೆ ಕ್ರಿಯೇಟಿವಿಟಿಯಾಗಿ ಮಾಡಿಸ್ತಾರಂತೆ. ಒಂದು 10 ಡೇಸ್ ಇರ್ತೈತಂತೆ. ನಾನು ಈ ವಿಡಿಯೋದಲ್ಲಿ ಲಾಸ್ಟಿಗೆ ನಿಮಗೆ ಅದರ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೇನೆ. ಆ ಥರ ನೀವು ಯಾರಾದರೂ ದಾವಣಗೆರೆಯಲ್ಲಿ ಇದ್ದಂಥವ್ರು ನಿಮ್ಮ ಮಕ್ಕಳಿಗೆ ಸೇರಿಸೋದಾದರೆ ಅವರಿಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈ ವಿಡಿಯೋ ನಾನು ಮಾಡ್ತಿರೋ ಉದ್ದೇಶ ಯಾವುದು ಪ್ರಮೋಷನ್ ಅಂತ ಏನೂ ಇಲ್ಲ. ನಮ್ಮ ದಾವಣಗೆರೆಯಲ್ಲೇ ಇದ್ದು ನಾವು ನನ್ನ ಮಕ್ಕಳು ಕರ್ಕೊಂಡು ಹೋಗಿದ್ದಕ್ಕೋಸ್ಕರ ಇದು. ಆಮೇಲೆ ಮಿಡ್ಲ್ ಕ್ಲಾಸ್, ಆಮೇಲೆ ಪ್ರೈಸು ಭಾಳ ಕಡಿಮೆ. ಒಂದು ಮಕ್ಕಳಿಗೆ 150 ರೂಪೀಸು 1 ಅವರಿಗೆ. 3 ಜನ ನಾವು ಮಕ್ಕಳು ಕರ್ಕೊಂಡು ಹೋದರೆ ಒಬ್ಬರ ಮಕ್ಕಳಿಗೆ ಇದು ಫ್ರೀ ಕೊಡ್ತಾರೆ ಅವರು. ಒಬ್ಬರಿಗೆ 150 ರೂಪೀಸು. ಆಮೇಲೆ ಕಂಪಲ್ಸರಿ ಸಾಕ್ಸ್ ಹಾಕ್ಕೊಂಡು ಹೋಗಬೇಕು ಮಕ್ಕಳು.
ಅಕಸ್ಮಾತ್ ಸಾಕ್ಸ್ ನೀವು ಮನೆಯಲ್ಲಿಂದ ತಗೊಂಡು ಹೋಗಲಿಲ್ಲ ಮರೆತ್ರಿ ಅಂತಂದ್ರೂ ಅಲ್ಲಿ ಅವ್ರ ಇದರಲ್ಲೇ ಶಾಪಲ್ಲೇ ಅವರು ಕೊಡ್ತಾರೆ. ಮಕ್ಕಳಿಗೆ ನೋಡಿರಿ, ಈಗ ನಾವು ಬ್ಯಾಲೆನ್ಸ್ ಮಾಡೋದನ್ನು ನಮಗೆ ಮನೆಯಲ್ಲಿ ಯಾವ ಥರ ಅಂತ ನಮ್ಗೆ ಇದನ್ನು ಮಾಡೋಕ್ಕಾಗಲ್ಲ. ಈ ಥರ ಹೋದಾಗ ಬ್ಯಾಲೆನ್ಸ್ ಮಾಡೋದು ಯಾವ ಥರ, ಆಮೇಲೆ ಮಕ್ಕಳಿಗೆ ಈಗ ಸೇತುವೆ ಮೇಲೆ ಅಡ್ಡಾಡೋದಂದ್ರೆ ಯಾವ ಥರ ಇರ್ತೈತಿ, ಬಾಕ್ಸಿಂಗು, ವೆರೈಟಿ ಭಾಳ ಚೆನ್ನಾಗಿ ಇಲ್ಲಿ ಎಲ್ಲ ಪ್ಲೇದು ಇದು ಇದೆ. ಹಾಗಾಗಿ ದಾವಣಗೆರೆಯಲ್ಲಿ ನೀವು ಯಾರ ಹೋಗಬೇಕು ಅಂತ ಇಷ್ಟಪಡೋರು, ಆಮೇಲೆ ಮಕ್ಕಳು ಕರ್ಕೊಂಡು ಒಂದು ಸಲ ಇಲ್ಲಿಗೆ ವಿಸಿಟ್ ಮಾಡಿರಿ. ನಿಮ್ಮ ಮಕ್ಕಳು ಏನೋ ಒಂದು ಖುಷಿ ಪಡ್ತಾರೆ, ನಿಮಗೂ ಅವ್ರು ನೋಡಿ ನಿಮಗೂ ಖುಷಿ ಆಗ್ತೈತಿ. ಆಮೇಲೆ ಪ್ರೈಸ್ ಕಡಿಮೆ ಇರೋದ್ರಿಂದ ಎಲ್ಲರೂ ಸಹ ಕರ್ಕೊಂಡು ಬಂದು ಮಕ್ಕಳಿಗೆ ಆಟಾಡಿಸ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ದಾವಣಗೆರೆಯಲ್ಲೇ ಈ ಥರ ಒಂದು ಪ್ಲೇ ಝೋನ್ನ ನಾವು ಇಟ್ಕೊಂಡು ನಾವು ಮಕ್ಕಳಿಗೆ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ತಪ್ಪಾಗ್ತೈತಿ. ಒಂದು ಸಲ ಮಕ್ಕಳಿಗೆ ಈ ಥರ ವಿಸಿಟ್ ಮಾಡಿಸಿ ಮಕ್ಕಳಿಗೆ ಆಟಾಡಿಸಿ ಕರ್ಕೊಂಡು ಬಂದರೆ ಏನೋ ಒಂದು ಖುಷಿ ಅನ್ನಿಸ್ತೈತಿ. ಆಮೇಲೆ ನಮ್ಮ ದಾವಣಗೆರೆಯಲ್ಲೇ ಇದನ್ನು ಇವರು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅವ್ರಿಗೂ ಒಂದು ಹೆಲ್ಪ್ ಆಗ್ತೈತಿ. ಆಮೇಲೆ ಈಗ ಒಂದು ಸ್ಮಾಲಾಗಿ ಇದನ್ನು ಸ್ಟಾರ್ಟ್ ಮಾಡ್ಯಾರ ಅವರು. ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆದರೆ ಇನ್ನೂ ದೊಡ್ಡದಾಗಿ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ರು ಅವರು. ಈಗ ನಾವು ಮಕ್ಕಳಿಗೆ ಕರ್ಕೊಂಡೋಗಿ ನಮಗೆ ಎಷ್ಟು ಖುಷಿ ಅನ್ನಿಸ್ತೈತೆ ಅವ್ರು ಆಟಾಡೋದು ನೋಡಿ. ಈಗ ನಾವು ಮಕ್ಕಳು ಕರ್ಕೊಂಡೋಗಿ ಅವರಿಗೂ ಅದೇ ಓನರಿಗೂ ಅಷ್ಟೇ ಅವರಿಗೆ ಹೆಲ್ಪ್ ಆಗ್ತೈತಿ. ನಮ್ಮ ದಾವಣಗೆರೆಯಲ್ಲಿದ್ದು ನಮ್ಮವ್ರನ್ನ ನಾವು ಇದನ್ನು ಬೆಳೆಸೋಣ ಅಂತ ಕೇಳ್ಕೊಂತ ಫ್ರೆಂಡ್ಸ್, ನನ್ನ ಮಕ್ಕಳು ನೋಡಿರಿ, ನಾವು ಮಧ್ಯಾಹ್ನ ಹೊತ್ತು ಹೋಗಿದ್ದರಿಂದ ಯಾರೂ ಮಕ್ಕಳು ಬೇರೆ ಇದ್ದಿದ್ದಿಲ್ಲ. ಸಂಜೆ ಹೊತ್ತು ಮಕ್ಕಳು, ಆಮೇಲೆ ಇದು ವೀಕೆಂಡಿಗೆ ಮಕ್ಕಳು ಭಾಳ ಇರ್ತಾರಂತಂತ, ಹಾಗಾಗಿ ಇನ್ನೊಂದು ಸಲ ಕರ್ಕೊಂಡು ಬರ್ತೇವೆ ನಿಮಗೆ ಅಂತ ಹೇಳಿ ನಾವು ಕರ್ಕೊಂಡು ಬಂದು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಆಮೇಲೆ ಈ ವಿಡಿಯೋಕ್ಕೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಆಮೇಲೆ ಈಗ ನೆಕ್ಸ್ಟ್ ಇದ್ರದ್ದು ಎಲ್ಲ ಇನ್ಫಾರ್ಮೇಷನ್ನು ನಾನು ಇದರ ಲಾಸ್ಟಿಗೆ ನಾನು ಕ್ಲಿಪ್ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದರೂ ಇದ್ರ ಇನ್ಫಾರ್ಮೇಷನ್ ಬೇಕಾದರೆ ನೀವು ಕಾಲ್ ಮಾಡಿ ಅವರಿಗೆ ಇನ್ಫಾರ್ಮೇಷನ್ ತಗೊಂಡು ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.